ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಹಬ್ಬಕ್ಕೆ ಮತ್ತು ಶಂಕರಪಾಳೆ ಮಾಡಿ ತೋರ್ಸಾಕತ್ತೇನಿ ನಿಮಗೆ. ಶಂಕರಪಾಳೆಗೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಇದು ಸಣ್ಣ ಬೌಲ್ಲೇ ಒಂದು ಬೌಲ್ ತುಪ್ಪ ಐತಿ. ಇದು ಸಣ್ಣ ಬೌಲ್ ಒಂದು ಸಕ್ಕರೆ ಇಟ್ಕೊಂಡೇನಿ. ಇದು ಬೌಲ್ಲೇನ ಒಂದು ಬೌಲ್ ಹಾಲು ಇಟ್ಕೊಂಡೇನಿ ಮತ್ತು ಏಲಕ್ಕಿ ಪುಡಿ ಇಟ್ಕೊಂಡೇನಿ. ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಇಲ್ಲೇ ತುಪ್ಪ ಕರಗಿಸಿದ್ದ ಒಂದು ಕಡಾಯಿ ಇಟ್ಕೊಂಡೇನಿ. ಕಡಾಯಿದಾಗ ಹಾಲು ಹಾಕ್ಕೇನಿ ಮತ್ತು ಇದು ಸಕ್ಕರೆ ಹಾಕ್ಕೇನಿ. ಸ್ವಲ್ಪ ಇದು ಕುದಿಬೇಕು, ಸಕ್ಕರೆ ಕರಗಬೇಕು ನೋಡಿ. ಸಕ್ಕರೆ ಎಲ್ಲ ಕರಗೈತಿ ಮತ್ತು ಅದು ತೋರ್ಸಾತೀನಿ ನಿಮಗೆ. ಈಗ ಇದ್ರಾಗ ತುಪ್ಪ ಹಾಕ್ತೇನೆ. ಸ್ವಲ್ಪ ಕುದಿಬೇಕು ನೋಡಿ. ಕೆಳಗೆ ಇಳಿಸಿದ್ದೀನಿ. ಅದಕ್ಕೆ ಏಲಕ್ಕಿ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ನೋಡಿ. ಸ್ವಲ್ಪ ಆರಬೇಕು. ಆರಿದ ಮೇಲೆ ಮೈದಾ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕಬೇಕು. ಮೈದಾ ಏನು ಅಳತಿ ಇಲ್ಲ. ಮೈದಾ ಹಾಕ್ತೀನಿ. ಚಾನ್ಸಿ ಇಟ್ಕೊಂಡೇನಿ ಹಿಟ್ಟ. ಒಂದು ಅರ್ಧ kg ಮ್ಯಾಲೆ ಹಿಡ್ದೈತಿ ಮೈದಾ. ನೋಡಿ, ಒಂದು 5 ನಿಮಿಷ ರೆಸ್ಟ್ ಇಡ್ತಾನೆ. ಇದನ್ನು ಮುಚ್ಚೆ ಹಿಂಗೆ ಗಟ್ಟಿಗೆ ನಾದ್ಕೊಂಡೇನಿ. ಲಟ್ಟಿಸೆ ಕರಿಯೋದು ತೋರಿಸ್ತೇನೆ ನೋಡಿ. ಇಷ್ಟಿಷ್ಟ 4 ಉಳ್ಳಿ ಮಾಡ್ಕೊಂಡೇನಿ. ನೋಡಿ, ಹಿಂಗೆ ಲಟ್ಸಿದ್ದೀನಿ ಮತ್ತು ಇವನ್ನ ಕೊರಿತೀನಿ. ನಿಮಗೆ ಎಷ್ಟು ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ಕರಿ ತೋರಿಸ್ತೇನೆ ನೋಡಿ. ಇಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡೇನಿ. ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ. ಅದರಾಗ ಇವನ್ನೇನು ಮಾಡಿದನಲ್ಲ ಹಾಕಾಕತ್ತೇನಿ. ಶಂಕರಪಾಳೆ ನೋಡಿ. ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರಿಬೇಕು. ನೀವು ಜೋರ ಗ್ಯಾಸ್ ಇಟ್ಕೊಂಡು ಕರಿಬಾರ್ದು, ಒಳಗೆ ಹಸಿ ಉಳಿತಾವು. ಮತ್ತು ನೋಡಿದ ಇನ್ನು ಕಲರ್ ಬರಬೇಕಿವ. ಮತ್ತು ಮ್ಯಾಗಿಂದ ಬುಡಕಿಂದ ಮ್ಯಾಲೆ ಹಿಂಗೆ ತಿರುವಾಡಿ ಹಾಕಬೇಕು. ನೋಡಿ, ಹಿಂಗೆ ಕರ್ಕೋಬೇಕು. ಅಷ್ಟು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ.
ಅರ್ಧ ಕಿಲೋ ಮೈದಾಕ ಇಷ್ಟು ಶಂಕರಪಾಳೆ ಆಗ್ಯಾವ. ಭಾಳ ಪಳ್ಳಾಗ್ಯಾವ, ಬಿರುಸು ಆಗ್ಯಾವ. ತೋರಿಸ್ತೇನೆ ನಿಮಗೆ ನೋಡಿ. ನೋಡಿ, ಈ ಶಂಕರಪಾಳ್ಯಕ್ಕೆ ನನಗೊಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ಎಲ್ಲರದ್ದು ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.